ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಪಾಲಕ್ ಪನ್ನೀರ್. ಸೊ ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ಸೊ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದಾರೆ, ಅದಕ್ಕೆ ಆಯಿಲ್ ಹಾಕ್ಕೋತಾ ಇದ್ದಾರೆ. ನಾನು ಕೂಡ ಮಾಡ್ತೀನಿ, ಸ್ವಲ್ಪ ಡಿಫ್ರೆಂಟ್ ವೇಯಲ್ಲಿ ಮಾಡ್ತೀನಿ. ಸೊ ಇವ್ರು ಹೇಗೆ ಮಾಡಿದರು ಅಂತ ಜಸ್ಟ್ ವಿಡಿಯೋ ಮಾಡಿದೆ. ಸೊ ನಿಮಗೆಲ್ಲ ಯೂಸ್ ಆಗ್ಬೋದು ಅಂತ ಇದನ್ನು ಪಬ್ಲಿಷ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಅವರು ತುಪ್ಪ ಕೂಡ ಹಾಕ್ಕೊಂಡಿದ್ದಾರೆ. ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದಾರೆ. ಪಕ್ಕ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ನಮ್ಮ ಅತ್ತೆ ಹೇಳ್ತೀನಿ. ಸಾಸಿವೆ ಜೀರಿಗೆ ಎರಡೂ ಹಾಕ್ತಾರೆ, ಅವ್ರಿಗೆ ಅದೇ ಥರ ರೂಢಿ. ಸೊ ಎರಡು ಸ್ವಲ್ಪ ಇಟ್ಕೊಂಡಿರ್ತಾರೆ, ಹಾಗೆ ಡೈರೆಕ್ಟಾಗಿ ಹಾಕಿದ್ದಾರೆ. ಅದು ಸ್ವಲ್ಪ ಬಿಸಿ ಆಗಬೇಕಿತ್ತು ಎಣ್ಣೆ, ಈಗ ಬಿಸಿ ಆಗ್ತಾ ಇದೆ. ಸೊ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಡಿಶ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ನನ್ನ ಚಾನಲಲ್ಲಿ ತುಂಬ ರೆಸಿಪೀಸ್ ಇದೆ, ಎಲ್ಲದನ್ನು ನೋಡಿ. ಕರಿಬೇವು ಹಾಕ್ತಾಯಿದ್ದಾರೆ. ಇಲ್ಲಿ ಒಂದು 5 ಹಸಿಮೆಣ್ಸಿಕಾಯಿ ಜಸ್ಟ್ ಮಿಡ್ಲಲ್ಲಿ ಈ ಥರ ಚಾಕುವಿಂದ ಸೀಳಿದ್ದಾರೆ ಅಷ್ಟೇ, ಡಿವೈಡ್ ಮಾಡಿಲ್ಲ. ಬೇಕಿದ್ದರೆ ತೆಗಿಬೋದು ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿಟ್ಕೊಂಡಿದ್ದಾರೆ. ಈಗ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದಾರೆ ಅದಕ್ಕೆ. ಈಗ ಇದಕ್ಕೆ ಈರುಳ್ಳಿ ಪೇಸ್ಟ್ ಹಾಕಿದ್ದಾರೆ. ಸೊ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೀವು ಇದಕ್ಕೆ ಸೈಡ್ ಡಿಶ್ ಚಪಾತಿಗೂ ಚೆನ್ನಾಗಿತ್ತು, ಇದು ಅನ್ನಕ್ಕೂ ಕೂಡ ಚೆನ್ನಾಗಿತ್ತು. ಟ್ರೈ ಮಾಡಿ ಆಯಿತಾ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಎಲ್ಲ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊತಾ ಇದ್ದಾರೆ. ಇದಕ್ಕೆ ಇವರು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದಾರೆ. ಅದನ್ನು ನೀಟಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ತುಂಬ ಕಡಿಮೆ ಮಾಡಿರೋದು, ಯಾಕಂದರೆ ಒಂದು ಇಬ್ಬರಿಗೆ ಅಂತ ಅಷ್ಟೇ ಮಾಡ್ಕೊಂಡಿರೋದು. ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ, ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ನೀವು ಜಾಸ್ತಿ ಹಾಕ್ಕೋಬೋದು. ನೋಡಿ ಈ ಥರ ಎಣ್ಣೆ ಕಾಣ್ತಾ ಇದೆ. ಸೊ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವೀಗ ಅದನ್ನ ಫ್ರೈ ಮಾಡ್ಕೊಂಡಿದ್ದೀವಿ. ಹಾಗೆ ನಾವಿಲ್ಲಿ ಒಂದು ಟೊಮೆಟೊ ಕೂಡ ಗ್ರೈಂಡ್ ಮಾಡಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಕೂಡ ಹಾಕ್ತಾಯಿದ್ದಾರೆ. ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ ಸ್ವಲ್ಪ ಹೊತ್ತಾದಮೇಲೆ ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ಕಾಣಿಸ್ತಾ ಇದೆ ಮೇಲ್ಗಡೆ. ಸೊ ಆ ಥರ ಚೆನ್ನಾಗಿ ಅದು ಫ್ರೈ ಆಗಬೇಕು. ಮುಂಚೆನೇ ನಾವೀಗ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಕೊಂಡು ಈ ಥರ ರುಬ್ಕೊಂಡಿದ್ದೀವಿ. ಸ್ವಲ್ಪ ಲೈಟಾಗಿ ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಸೊಪ್ಪು ಮಾತ್ರ ತಕ್ಕೊಂಡು ಅದನ್ನ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ನಾವು ಡೈರೆಕ್ಟಾಗಿ ಹಾಕೋದ್ರಿಂದ ಸೊ ಪಾಲಕ್ ಪನ್ನೀರ್ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಕಲರ್ ಸ್ವಲ್ಪ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ನಾವು ಅದನ್ನು ಬೇಯಿಸ್ಕೊಂಡು ಗ್ರೈಂಡ್ ಮಾಡಿದ್ದೀವಿ. ಒಬ್ಬೊಬ್ಬರು ಡೈರೆಕ್ಟಾಗಿ ಹಾಕ್ತಾರೆ ಹಸಿದನ್ನೇ ಆ ಥರ. ಸೊ ನಾವಿಲ್ಲಿ ಆ ಥರ ಹಾಕ್ತಾಯಿಲ್ಲ ನೋಡಿ. ಆಮೇಲೆ ಪನ್ನೀರನ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ವಿ. ನಾವು ಒಂದು ಇಬ್ಬರಿಗೆ ಮಾಡೋದ್ರಿಂದ 200 ಗ್ರಾಮ್ಸ್ ಅಷ್ಟು ಪನ್ನೀರ್ ಯೂಸ್ ಮಾಡಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ 400 ಗ್ರಾಮ್ಸ್, ಈ 2 ಪ್ಯಾಕೆಟ್ಸ್, 1 ಪ್ಯಾಕೆಟ್ 200 ಗ್ರಾಮಿಗೆ ಬರುತ್ತೆ. ಸೊ ತುಂಬ ಬ್ರ್ಯಾಂಡ್ಸ್ ಇದೆ ಚೆನ್ನಾಗಿರೋದು, ಯಾವುದಾದ್ರೂ ಚೂಸ್ ಮಾಡ್ಬೋದು. ನೀವು ಮನೇಲಿ ಕೂಡ ಇದನ್ನು ಮಾಡ್ಕೋಬೋದು. ನಿಮ್ಮ ಕನ್ವೀನಿಯೆಂಟ್ ಹೇಗಿದೆ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಥರ ಕ್ಯೂಬ್ಸ್ ಮಾಡ್ಬೋದು. ನೀವು ಬೇರೆ ಇನ್ನೂ ಜಾಸ್ತಿ ದೊಡ್ಡದಾಗಿ ಕ್ಯೂಬ್ಸ್ ಮಾಡ್ಕೊಳ್ಳೋರು ಇದ್ದಾರೆ. ಸೊ ಆ ಥರ ಕೂಡ ನೀವು ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಗೋಲ್ಡನ್ನಾಗಿ ರೋಸ್ಟ್ ಮಾಡ್ಕೋಬೋದು. ನೋಡಿಕೊಂಡು ನಿಮಗೆ ಯಾವ ಥರ ಇಷ್ಟ ಆ ಥರ ಸ್ವಲ್ಪ ರೋಸ್ಟ್ ನೋಡ್ಕೊಂಡು ಮಾಡ್ಕೊಳ್ಳಿ. ನಾವು ಹಂಗೆ ಸುಮ್ಮನೆ ಲೈಟಾಗಿ ರೋಸ್ಟ್ ಮಾಡ್ಕೊಂಡಿದ್ವಿ, ಅದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಪನ್ನೀರ್ದು, ಸೊ ಅದು ಹೋಗಲಿ ಅಂತ. ಈಗ ಉಪ್ಪು ಹಾಕ್ತಾಯಿದ್ದಾರೆ. ಉಪ್ಪು ಹಾಕಿ ಚೆನ್ನಾಗಿ ಅದನ್ನ ಕೈ ಆಡಿಸ್ತಾರೆ. ನಾವೀಗ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಚೆನ್ನಾಗಿ ಅದು
ಹಸಿ ವಾಸನೆ ಎಲ್ಲ ಹೋಗಿ ಸೊಪ್ಪಿಂದು ಚೆನ್ನಾಗಿ ಅದರ ಜೊತೆ ಮಿಕ್ಸ್ ಆಗ್ಲಿಕ್ಕೆ ಬಿಟ್ಟಿದ್ವಿ. ನೋಡಿ ಈ ಥರ ಕುದೀತಾ ಇದೆ. ಇದಕ್ಕೆ ಗೋಡಂಬಿನ ಸ್ವಲ್ಪ ಅವರು ಪೇಸ್ಟ್ ಮಾಡಿ ಇಟ್ಕೊಂಡಿದ್ರು. ಗೋಡಂಬಿ ಪೇಸ್ಟ್ನ ಇವಾಗ ಹಾಕ್ತಾ ಇದ್ದಾರೆ. ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಹಾಗೆ ತುಂಬಾ ಡಿಲಿಷಿಯಸ್ ಆಗಿತ್ತು ಇದು. ಅದು ಫುಲ್ ಪ್ಯೂರ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗೂ ತುಂಬ ಖುಷಿ ಆಯಿತು ಅವರಿಂದ ಈ ಅಡುಗೆ ಕಲಿತು. ಸೊ ತುಂಬ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ. ಒಂದು 15 ಗೋಡಂಬಿನ ಪೇಸ್ಟ್ ಮಾಡ್ಕೊಂಡಿದ್ರು, ಅದನ್ನು ಈಗ ಸೇರಿಸ್ಕೊಂಡಿದ್ದಾರೆ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ನಿಮಗೆ ಗೆಸ್ ಆಗಿರುತ್ತೆ ಇವಾಗ ಯಾವ ಥರ ಟೇಸ್ಟ್ ಇದೆ ಅಂತ. ಸೊ ತುಂಬ ಡಿಲಿಷಿಯಸ್ ಆಗಿತ್ತು. ಹಾಗೆ ನೋಡ್ತಿದ್ರೇ ಯಾವಾಗ ಊಟ ಮಾಡ್ತೀನೋ ಅನ್ನುವಷ್ಟು ನನಗೆ ಎಕ್ಸೈಟ್ಮೆಂಟ್ ಇತ್ತು ಈ ರೆಸಿಪಿ ಮಾಡುವಾಗ. ಸೊ ಯಾವಾಗಲೂ ನಾನೇ ಮಾಡ್ಕೊಂಡು ತಿಂತಾಯಿರ್ತೀನಿ. ನೋಡಿದ್ರೆ ಲಾಸ್ಟಿಗೆ ಇದು ಈ ಕಲರ್ಗೆ ಟರ್ನ್ ಆಗಿತ್ತು, ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿತ್ತು. ಸೊ ಸೂಪರಾಗಿತ್ತು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಸೊ ನೀವು ಮಾಡಿಕೊಂಡು ತಿನ್ನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.